ಹಾಯ್ ಹಲೋ ನಮಸ್ಕಾರ. ನಾನಿನ ಲೆಮನ್ ರೈಸ್ ಅಥವಾ ಲಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸರಳವಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡೋದು ಅಂದರೆ ಈ ಲೆಮನ್ ರೈಸ್. ಹಾಗೆ ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಇದರ ಸ್ವಾದಿಷ್ಟತೆ ರುಚಿ ಸ್ವಲ್ಪನೂ ಚೇಂಜೇ ಆಗಿಲ್ಲ. ಎಲ್ಲರೂ ಚಿತ್ರಾನ್ನ ಅಂತಷ್ಟು ತಿನ್ನೋಣ ಅಂದ್ಬಿಡ್ತಾರೆ. ಇದೇನಪ್ಪ ಲೆಮನ್ ರೈಸ್ ವಿಡಿಯೋ ತೋರಿಸ್ತಾರಲ್ಲ ಅಂತ ತಿಳ್ಕೊಂಡಿರ್ಬೋದು. ಇದು ರುಚಿ ಆಗೋಕ್ಕೆ ಒಂದು ಸ್ಪೆಷಲ್ ಹಾಕಿದ್ದೀನಿ. ಏನು ಅಂತ ನೀವು ವಿಡಿಯೋ ನೋಡಿದ ಮೇಲೆ ಗೊತ್ತಾಗೋದು. ಬನ್ನಿ ನೋಡ್ತಾ ಹೋಗೋಣ. ಕಾಲು ಕೆಜಿಯಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. 4 ಸ್ಪೂನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನೇ ಇದಕ್ಕೆ ಟೇಸ್ಟ್ ಜಾಸ್ತಿ. ಅರ್ಧ ಸ್ಪೂನು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 4 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1/4 ಸ್ಪೂನು ಅರಿಶಿನ, 1 ಸ್ಪೂನು ಸಾಸಿವೆ ಕಾಳು, ಹಾಗೆ 2 ಲಿಂಬೆಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ಅಂದರೆ ನಾನು ಕಾಸೂರಿ ಮೆಹಂದಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿದೆ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಅಳತೆಯ ಅಕ್ಕಿಗೆ ನಾನಿಲ್ಲಿ 2ರಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈ ನೀರಿಗೆ ಎಣ್ಣೆ ಹಾಕಿದರೆ ಅನ್ನ ತುಂಬ ಉದುರಾಗಿ ಬರುತ್ತೆ. ಹಾಗೆ 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಈಗ ನೀರು ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಈಗ ನೀರು ಕಾದಿದೆ. ತೊಳೆದಿರೋ ಅಕ್ಕಿ ಹಾಕೋಣ. ಈಗ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರ್ ಮುಟ್ಟ ಹಾಕೋಣ. ವೆಯ್ಟ್ ಹಾಕಿ ಮೀಡಿಯಮ್ ಉರಿಲಿ 2 ವಿಷಲ್ ಕೂಗ್ಸೋಣ. ಆಮೇಲೆ ಬಾಣಲೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆನೇ ಇದಕ್ಕೆ ತುಂಬ ಟೇಸ್ಟು. ಈಗ ಎಣ್ಣೆ ಕಾಯೋಕ್ಕೆ ಬಿಡೋಣ. ಈಗ ಕಡಲೆಬೇಳೆ ಹಾಕೋಣ. ಯಾವಾಗಲೂ ಅಷ್ಟೇ ಕಡಲೆಬೇಳೆ ತುಂಬ ರುಚಿ ಕೊಡುತ್ತೆ. ಹಿಂದಿನ ಕಾಲದ ಚಿತ್ರಾನ್ನ ಅಂದರೆ ಕಡಲೆಬೇಳೆನೇ ಹಾಕೋದು. ಶೇಂಗಾ ಯಾವುದೂ ಹಾಕ್ತಾ ಇರಲಿಲ್ಲ. ಈಗ ಸ್ವಲ್ಪ ರುಚಿ ಬೇಕು ಅಂಥೇಳಿ ಹಾಕ್ತೀವಿ ಅಷ್ಟೇ. ಬೇಳೆ ಸ್ವಲ್ಪ ಫ್ರೈ ಆದಷ್ಟು ಉದ್ದಿನಬೇಳೆ, ಅರಿಶಿನ, ಕರಿಬೇವಿನ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಕಾಳು ಹಾಕಬೇಕು. ಸಾಸಿವೆ ಕಾಳು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಚಿತ್ರಾನ್ನ ಅಷ್ಟು ರುಚಿ ಬರುತ್ತೆ. ಈಗ ಹಸಿಮೆಣಸು ಸಣ್ಣದಾಗಿ ಹೆಚ್ಚೋದು. ಯಾಕೆ ಅಂದರೆ ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿದ್ವಿ ಅಂದರೆ ಅದು ಬಾಯಿಗೆ ಸಿಕ್ಬಿಟ್ರೆ ಖಾರ ಅಂತ ಬದಿಗಿಟ್ಬಿಡ್ತಾರೆ. ಹಾಗೆ ಹೆಚ್ಚು ಖಾರದ ಹಸಿಮೆಣಸು ಹಾಕ್ಬಾರ್ದು. ಸಣ್ಣದಾಗಿ ಹೆಚ್ಚಿದಾಗ ಅದು ಚಿತ್ರಾನ್ನದೊಳಗೆ ಚೆನ್ನಾಗಿ ಸೇರ್ಕೊಂಡ್ಬಿಡುತ್ತೆ. ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಇದು ಚಾಯ್ಸು. ಹಾಗೆ ಒಣ ಬಟಾಣಿ ಆದರೆ ಹಿಂದಿನ ದಿನ ನೆನೆಸಿ ಅದನ್ನು ಬೇಯಿಸಿ ಹಾಕಬೇಕು. ಬಟಾಣಿ ಬದಲು ಶೇಂಗಾ ಬೇಕಾದರೂ ಹಾಕ್ಬೋದು. ಹಸಿ ಬಟಾಣಿನೂ ಅಷ್ಟೇ. ಒಂದು ಸೀಸನಲ್ಲಿ ಅದರ ಕೋಡ್ ಬಿಡಿಸಿ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಟರೆ 1 ವರ್ಷದವರೆಗೂ ಬರುತ್ತೆ. ಅದು ಹೆಚ್ಚು ಗ್ಯಾಸ್ಟ್ರಿಕ್ ಆಗೋಲ್ಲ ಒಣ ಬಟಾಣಿಗಿಂತ. ಈಗ 1/4 ಸ್ಪೂನಷ್ಟು ಹಾಕ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಒಗ್ಗರಣೆ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಲಿಂಬೆ ರಸ ಹಾಕಿಬಿಡಬೇಕು. ಹಾಗೆ ರುಚಿಗೆ ಉಪ್ಪು ಅಂತ ಒಂದ್ಸರಿ ಹೀಗೆ ಮಿಕ್ಸ್ ಮಾಡಿ ಒಗ್ಗರಣೆ ರೆಡಿ ಆಯಿತು. ಲೆಮನ್ ರೈಸಿಗೆ ಅನ್ನ ರೆಡಿಯಾಗಿದೆ. ಅದನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣಿಯಕ್ಕೆ ಬಿಟ್ಟಿದ್ದೀನಿ. ತುಂಬ ಬಿಸಿ ಬಿಸಿ ಇದ್ದಾಗ ನಾವು ಅನ್ನ ಒಗ್ಗರಣೆ ಜೊತೆ ಕಲ್ಸಕ್ಕೆ ಹೋಗಬಾರ್ದು, ಮೆತ್ತಗಾಗತ್ತೆ. ಈಗ ಒಗ್ಗರಣೆನ ಅನ್ನದ ಮೇಲೆ ಹಾಕೋಣ. ತುಂಬ ಸುಲಭದಲ್ಲಿ ಮಾಡುವಂಥ ರೈಸ್ ಐಟಮ್ ಅಂದರೆ ಚಿತ್ರಾನ್ನ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಅನ್ನ ತಣ್ಣಗಾಗಿದ್ದಕ್ಕೆ ಮಿಕ್ಸ್ ಮಾಡಿದಾಗ ಸ್ವಲ್ಪನೂ ಮುದ್ದೆ ಆಗೋದೇ ಇಲ್ಲ. ಹಾಗೆ ಲಿಂಬೆ ರಸ ಮತ್ತು ಉಪ್ಪನ್ನು ಸೇರಿಸಿ ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಕಾಸೂರಿ ಮೇಥಿನ ಸ್ವಲ್ಪ ಈಗ ಕೈಯಲ್ಲಿ ತಿಕ್ಕಿ ಹಾಕಬೇಕು. ಇದು ಸಹಿತ ಆಪ್ಷನ್. ಒಂದ್ಸರಿ ಹಾಗೆ ಮಿಕ್ಸ್ ಮಾಡೋಣ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಲೆಮನ್ ರೈಸು ಸ್ವಲ್ಪ ಖಾರ ಹಾಗೆ ಹುಳಿ ಇರಬೇಕು. ಹಾಗೆ ಲಿಂಬೆಹಣ್ಣು ಸಹಿತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಧಿಕವಾಗಿ ವಿಟಮಿನ್ ಸಿ ಸಿಗುತ್ತೆ ನಮಗೆ ಇದರಿಂದ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತ. ಹಾಗೆ ಇದಕ್ಕೆ ಕಾಸೂರಿ ಮೇಥಿ ಹಾಕೋದು, ಕೊಬ್ಬರಿ ಎಣ್ಣೆ, ಅದು ತುಂಬ ಟೇಸ್ಟ್ ಕೊಡುತ್ತೆ. ಶೇಂಗಾ ಬಟಾಣಿಲಿ ಆಪ್ಷನ್ನು. ಶೇಂಗಾ ಹಾಕಬೇಕು ಅಂದರೆ ಒಗ್ಗರಣೆ ಜೊತೆ ಹಾಕಬೇಡಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಲಾಸ್ಟಿಗೆ ಶೇಂಗಾನ ಫ್ರೈ ಮಾಡಿ ಅದಕ್ಕೆ ಹಾಕಿ. ಅವಾಗ ಆ ಶೇಂಗಾದ ಗರುಮ ಅದೇ ಥರ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಟೇಸ್ಟಿಯಾಗಿತ್ತು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.